ನಮಸ್ಕಾರ ಮೇಡಮ್. ನಮಸ್ಕಾರ ರೀ ಸರ್. ನಮ್ಮ ಹೆಸರು ರಾಜೇಂದ್ರ ವಿಠಲ್ ಉಪ್ಪಾರ್ ಅಂತ ಹೇಳಿ, ಸಾಕಿನ ಕೆಂಗಲ್ಗುತ್ತಿ, ತಾಲೂಕು ಬಬಲೇಶ್ವರ, ಜಿಲ್ಲಾ ವಿಜಯಪುರ. ನಮಗ ಈ ಸಾಯಿಲ್ ಮಲ್ಟಿಪ್ಲೇಯರ್ ಬಗ್ಗೆ ಸುಂಟಾ ಕುಕಟೆ ಮೇಡಮ್ ಅವರಿಂದ ಪರಿಚಯ ಆಯಿತು. ಈ ಸಾಯಿಲ್ ಮಲ್ಟಿಪ್ಲೇಯರ್ ಬಳಕೆ ಮಾಡೋದ್ರಿಂದ ಭೂಮಿ ಫಲವತ್ತತೆಯನ್ನು ಕಾಯ್ಕೋತೈತಿ ಹಾಗೂ ನಿಮ್ಮ ಬೆಳೆ ಚೆನ್ನಾಗಿ ಬರ್ತೈತೆ ಅಂತ ಹೇಳಿದರು. ಅದಕ್ಕೆ ನಾವು ನೋಡೋಣ ಅಂತ ತಿಳ್ಕೊಂಡು ಅವ್ರ ಸಲಹೆ ಮೇರೆಗೆ ನಮ್ಮ ಕಬ್ಬಿಗೆ ಏನಪ್ಪಾ ಅಂದ್ರೆ ಸಾಯಿಲ್ ಮಲ್ಟಿಪ್ಲೇಯರ್ ಉಪಯೋಗ ಮಾಡಿದ್ದೀವಿ. ಈಗ ನಮ್ಮ 3 ತಿಂಗಳ ಕಬ್ಬಿನ ಬೆಳವಣಿಗೆಯನ್ನು ಗಮನಿಸಿದಾಗ ಎತ್ತರ ಮತ್ತು ಕಬ್ಬಿನ ಮರಿ ಸಂಖ್ಯೆ ಹಾಗೂ ಕಬ್ಬಿನ ಗಾತ್ರದಲ್ಲಿ ತುಂಬಾ ಬದಲಾವಣೆಯಾಗಿದೆ. ಸುಮಾರು ನಾವು 7-8 ವರ್ಷದಿಂದ ಕಬ್ಬು ಬೆಳೀತಾ ಇದ್ರೂ ಕೂಡ ಈ ರೀತಿಯಾದಂಥ ಒಂದು ಬೆಳೆಯ ಬದಲಾವಣೆ ಅನಿಸಿರಲಿಲ್ಲ. ಈ ಸಲ ಸಾಯಿಲ್ ಮಲ್ಟಿಪ್ಲೇಯರ್ ಉಪಯೋಗ ಮಾಡಿದಾಗ ತುಂಬಾ ಬೆಳವಣಿಗೆ ಕಂಡು ಬಂದೈತಿ. ಹಾಗೂ ನಮ್ಮ ರಾಸಾಯನಿಕ ಗೊಬ್ಬರವನ್ನು ಕೂಡ ಬಳಕೆಯಲ್ಲಿ ಕೂಡ ನಾವು ಕಡಿಮೆ ಮಾಡ್ಕೊಂಡಿವಿ. ಯಾಕಂತಂದ್ರೆ ಭೂಮಿಯ ಒಂದು ಫಲವತ್ತತೆಯನ್ನು ಕಾಯ್ಕೊಳ್ಳಿಕ್ಕೆ ನಾವು ಸಾವಯವ ಕೃಷಿಯನ್ನು ಮಾಡಬೇಕಂತ ಮೊದಲಿನಿಂದ ಹಂಬಲಿತ್ತು. ಅಂಥದ್ರಾಗ ಇವ್ರು ಏನಪ್ಪಾ ಅಂದ್ರೆ ನಮ್ಮ ಭೂಮಿ ಫಲವತ್ತತೆ ಹೆಚ್ಚು ಮಾಡ್ತೈತಿ, ನಿಮ್ಮ ಬೆಳೆನೂ ಕೂಡ ಚೆನ್ನಾಗಿ ಬರ್ತೈತಿ ಅಂದಾಗ ನಾವು ಅದನ್ನು ಅವರ ಸಲಹೆಯನ್ನು ಸ್ವೀಕಾರ ಮಾಡಿಕೊಂಡು ಆ ಪದ್ಧತಿ ಪ್ರಕಾರ ನಾವು ಈಗ ಹಂತವಾಗಿ ಏನಪ್ಪಾ ಅಂತಂದ್ರೆ 3 ವಿಧಾನದಲ್ಲಿ ಸಾಯಿಲ್ ಮಲ್ಟಿಪ್ಲೇಯರ್ ಉಪಯೋಗ ಮಾಡ್ಲಿಕ್ಕೆ ತಿಳಿಸಿದರು. ಒಂದನೇದ್ದು ಡ್ರೆಂಚಿಂಗ್ ಮುಖಾಂತರ ಕೊಡೋದು, ಆಮೇಲೆ 2ನೇ ವಿಧಾನ ಸ್ಪ್ರೇ ಮುಖಾಂತರ ಕೊಡೋದು, ಆಮೇಲೆ 3ನೇ ವಿಧಾನ ಏನಪ್ಪಾ ಅಂತಂದ್ರೆ ಸಾಯಿಲ್ ಮಲ್ಟಿಪ್ಲೇಯರ್ ಅನ್ನ ನಾವು ಸಾಯಿಲ್ ಅಪ್ಲಿಕೇಶನ್ ಅಂದ್ರೆ ಭೂಮಿಗೆ ಹಾಕೋದ್ರ ಮುಖಾಂತರ 3 ವಿಧಾನದಲ್ಲಿ ಬಳಕೆ ಮಾಡಿದ್ದೀವಿ. ಈಗ ಒಂದು ಹಂತವನ್ನು ನಾವು ಪೂರೈಸಿದ್ದೀವಿ. 3 ತಿಂಗಳಲ್ಲಿ ಒಂದು 5ರಿಂದ 6 ಅಡಿ ಕಬ್ಬು ಎತ್ತರ ಬೆಳೆದಿದೆ. ಆಗ ಮರಿ ಸಂಖ್ಯೆ ಹಾಗೂ ಗಾತ್ರದಲ್ಲಿ ತುಂಬಾ ಬದಲಾವಣೆ ಆಗಿದೆ. ಅದಕ್ಕಾಗಿ ನಾವು ಎಲ್ಲ ರೈತರು ಕೂಡ ಈ ಸಾಯಿಲ್ ಮಲ್ಟಿಪ್ಲೇಯರ್ ಅನ್ನು ಬಳಕೆ ಮಾಡಿ ತಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿಕೊಂಡು ತಮ್ಮ ಬೆಳೆಯಲ್ಲಿ ಉತ್ತಮವಾದಂಥ ಫಸಲನ್ನು ಕಾಣ್ರಿ ಅಂತ ತಿಳ್ಕೊಂಡು ನನ್ನ ಅಭಿಪ್ರಾಯಗಳನ್ನು ಹಂಚ್ಕೋತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ರೀ ಸರ್. ಒಂದು ಸ್ವಲ್ಪ ನಿಮ್ಮ ಮರಿ ಸಂಖ್ಯೆ ಇದೆಲ್ಲ ತೋರಿಸ್ಬರ್ರಿ ಸರ್ ಒಳಗೆ ಪ್ಲಾಟ್ದಾಗ ಎಷ್ಟು ದಪ್ಪ ಬಂದೈತ್ರಿ ನಿಮ್ಮ ಮರಿ ಸಂಖ್ಯೆ ಅದೆಲ್ಲ ಒಂದು ಸ್ವಲ್ಪ ತೋರಿಸ್ರಿ ಸರ್. ನೋಡ್ರಿ ಮೇಡಮ್, ನಾವು ಒಂದು ಕಬ್ಬಿನ ಸಂಖ್ಯೆಯಿಂದ ಒಂದು ಕಬ್ಬಿನ ಸಂಖ್ಯೆಗೆ 2 ಅಡಿ ಇಟ್ಕೊಂಡಿದ್ದೀವಿ. ಈಗ ಒಂದೊಂದು ಕಬ್ಬಿನ ಸಂಖ್ಯೆ ಒಳಗೆ 10ರಿಂದ 15